ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿರ್ಮಲಾ ಮೈಸೂರು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಚೆನ್ನಾಗಂತ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಅಂತ ನೀವು ನೋಡಿ ಬನ್ನಿ. ಈ ಟೆಂಪಲ್ಗೆ ಹೋಗೋ ರೋಡಲ್ಲಿ ನಮಗೆ 2-3 ಪ್ಲೇಸಸ್ ಸಿಗುತ್ತೆ. ನಾವು ಮೈಸೂರಿಂದ ಪಾಲ್ನಳ್ಳಿ ರೋಡ್ ಸೈಡ್ ಹೋಗೋ ದಾರಿಲಿ ರಂಗನತಿಟ್ಟು ಪಕ್ಷಿಧಾಮ ಸಿಗುತ್ತೆ. ನೋಡಿ, ಶಿವನ ಮೂರ್ತಿ ಎಷ್ಟು ಚೆನ್ನಾಗಿದೆ. ಈ ಕಡೆ ಸೈಡ್ ಹೋದರೆ ರಂಗನತಿಟ್ಟು ಪಕ್ಷಿಧಾಮನ ನೋಡ್ಬೋದು. ನೀವೇನಾದರೂ ಈ ಸೈಡ್ ಬಂದಾಗ ಹೋಗಿ ಒಂದ್ಸಲ ವಿಸಿಟ್ ಮಾಡಿ. ಈಗ ನಾವು ಐತಿಹಾಸಿಕ ಪುರಾಣ ಪ್ರಸಿದ್ಧ ಶ್ರೀರಂಗಪಟ್ಟಣಕ್ಕೆ ಸ್ವಾಗತ ಮಾಡ್ತಾ ಇದ್ದಾರೆ ನಮ್ಮನ್ನು. ಈಗ ನಾವು ಶ್ರೀರಂಗಪಟ್ಟಣದ ಒಳಗಡೆ ಹೋಗ್ತಾ ಇದ್ದೀವಿ. ಶ್ರೀರಂಗಪಟ್ಟಣ ಅಂತ ಹೇಳಿದ್ರೇ ನಮಗೆ ಟಿಪ್ಪು ಸುಲ್ತಾನ್ ನೆನಪಾಗ್ಬಿಡ್ತಾರೆ. ಹಿಸ್ಟೋರಿಕಲ್ ಪ್ಲೇಸಸ್ ಆದ ಟಿಪ್ಪು ಸುಲ್ತಾನಿನ ಸಮ್ಮರ್ ಪ್ಯಾಲೇಸ್ ಆದ ದರಿಯಾ ದೌಲತ್ ಇದು. ಈ ಜಾಗವನ್ನು ಈಗ ಡೈರೆಕ್ಟಾಗಿ ನೋಡೋದಕ್ಕೂ ಗೂಗಲಲ್ಲಿ ಸರ್ಚ್ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ. ಎಷ್ಟು ಅಜಗಜಾಂತರ ವ್ಯತ್ಯಾಸ ಅಲ್ಲ. ನಾವು ಬಂದಿರೋ ರೋಡಲ್ಲಿ ಎಷ್ಟು ಪ್ಲೇಸಸ್ ಸಿಗುತ್ತಲ್ಲ ನೋಡೋಕ್ಕೆ ನಮಗೆ. ಈಗ ನಾವು ಶ್ರೀರಂಗಪಟ್ಟಣದ ಪ್ರಸಿದ್ಧಿ ಶ್ರೀ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಬಟ್ ನಾವು ಟೆಂಪಲ್ಗೆ ಹೋಗಲಿಲ್ಲ. ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡ್ತಾಯಿದ್ದೀರಾ? ನೋಡ್ತಾ ಇರಿ, ಲಾಸ್ಟಲ್ಲಿ ಕೊನೆಗೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವು ಅದೇ ರೋಡಿಂದ ಶಾರ್ಟ್ ರೋಡ್ಗೆ ಹೋಗ್ತಾ ಇದ್ದೀವಿ. ಶಾರ್ಟ್ ರೋಡಿಂದ ನಾವು ಹೋಗ್ತಾ ಇರೋದು ಈ ಟೆಂಪಲ್ಗೆ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಆಗಿನ ಕಾಲದಲ್ಲೂ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಅಲ್ವಾ? ಈಗಲೇ ಎಷ್ಟು ಚೆನ್ನಾಗಿದೆ, ಅದೆಲ್ಲ ಗ್ರೀನರಿಗಳೆಲ್ಲ ನೋಡ್ಬೋದು ನೀವು. ಈ ಶಾರ್ಟ್ ರೋಡಿಂದ ನೀವು ಈ ಟೆಂಪಲ್ಗೆ ಹೋಗ್ಬೋದು. ನಿಮಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರು ಹೋಗ್ಕೊಳ್ಳಿ. ಹಾಗೆ ಈ ರೋಡು ತುಂಬ ಸೇಫ್ ಇಲ್ಲ, ಯಾಕಂದರೆ ಇದು ತುಂಬ ಚಿಕ್ಕ ರೋಡು. ನೋಡಿ, ಕಾರುಗಳಲ್ಲೆಲ್ಲ ಬರೋರು ಈ ರೋಡಲ್ಲಿ ಬರಬೇಡಿ. ಹಾಗೆ ಬೈಕಲ್ಲಿ ಬರೋರು ಮಾತ್ರ ಬನ್ನಿ, ಅದು ಹುಷಾರಾಗಿ ನೋಡಿ. ವ್ಯೂ ಮಾತ್ರ ಚೆನ್ನಾಗಿದೆ. ಇಲ್ಲೆಲ್ಲ ಫೋಟೋಶೂಟ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅನಿಸುತ್ತೆ. ನೋಡಿ, ಚೆನ್ನಾಗಿದೆ. ಮತ್ತು ನಾನು ಈ ಕಡೆ ನೋಡಿದ್ರೆ ಬ್ರಿಡ್ಜ್ ಅನ್ಕೊಬಿಟ್ಟೆ. ಅದು ಬ್ರಿಡ್ಜ್ ಅಲ್ಲ, ರೈಲ್ವೆ ಟ್ರ್ಯಾಕ್. ಅದು ರೈಲ್ ಹೋಗುತ್ತೆ. ಹಾಗೆ ನಾವು ಹೋಗ್ತಾ ಇದ್ದೀವಿ. ಅದನ್ನೆಲ್ಲ ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು. ನನಗೆ ಈ ನೀರಿರೋ ಪ್ಲೇಸ್ಗಳಂದರೆ ತುಂಬ ಇಷ್ಟ. ಅದು ನೋಡೋಕ್ಕೂ ಚೆಂದ, ಒಂಥರ ಖುಷಿ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಮಂಡ್ಯ ಸೈಡೆಲ್ಲ ನೋಡಿ ಎಷ್ಟು ಚೆಂದ ಗದ್ದೆಗಳು ಎಲ್ಲ, ಕಬ್ಬಿನ ಗದ್ದೆಗಳೆಲ್ಲ ನೋಡೋಕ್ಕೆ ಚೆನ್ನಾಗಿರುತ್ತೆ. ವ್ಯೂ ಎಲ್ಲ ಅಂದರೆ ಸ್ವರ್ಗ. ಮಂಡ್ಯದಲ್ಲಿ ಕಬ್ಬಿನಿಂದ ಬೆಲ್ಲ ತಯಾರಿಕೆ ಮಾಡುವ ಕಾರ್ಖಾನೆಗಳು ಈ ಥರ ಇರುತ್ತೆ. ತುಂಬ ಜಾಗದಲ್ಲಿ ಈ ಥರ ಎಲ್ಲ ನೋಡ್ಬೋದು. ಹಾಗೆ ನಾವು ಈ ರೋಡಿಲ್ಲ, ಡಬಲ್ ರೋಡ್ ಸಿಗುತ್ತೆ. ಈ ರೋಡಲ್ಲಿ ನಾವು ಹೋಗಬೇಕು. ನಿಮಗೇನಾದರೂ ಶಾರ್ಟ್ಕಟ್ ರೋಡಲ್ಲಿ ಈ ದೇವಸ್ಥಾನಕ್ಕೆ ನೀವು ಹೋಗಬೇಕು ಅಂತ ಹೇಳಿದರೆ ಬರ್ಬೋದು. ಯಾವ ಟೆಂಪಲ್ ಅಂತ ನೋಡ್ತಾ ಇದ್ದೀರಾ? ಆಲ್ರೆಡಿ ಗೊತ್ತಾಗಿರುತ್ತೆ ಅನಿಸುತ್ತೆ. ನಾವು ಬಂದಿದ್ದು ಇವತ್ತು ಆರತಿ ಉಕ್ಕಡಕ್ಕೆ. ಈ ಟೆಂಪಲ್ನ ಪವಾಡ ಅಂದರೆ ಜನಗಳ ನಂಬಿಕೆ. ನಮಗೇನಾದರೂ ದೃಷ್ಟಿ, ಮಾಟ ಮಂತ್ರ, ಕಣ್ಗಳು ನಮ್ಮ ಮೇಲೆ ಬಿದ್ದಿದ್ರೆ, ಹುಷಾರು ತಪ್ಪೋದು, ಕೆಟ್ಟದಾಗೋದು ನಮಗೆ, ಅದೆಲ್ಲ ಆಗ್ತಾಯಿದ್ರೆ ಈ ಟೆಂಪಲ್ಗೆ ಬಂದು ತಡೆಯೆಲ್ಲ ಓಡಿಸ್ಕೊಂಡು ಬೇಡ್ಕೋತಾರೆ. ಅದು ಹೋಗುತ್ತೆ ಬೇಗ, ಆ ಕೆಟ್ಟ ಕಣ್ಗಳೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ ಜನರದು. ಹಾಗೆ ನಾವು ಕೂಡ, ನಮಗೂ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ನಾವು ಟೆಂಪಲ್ಗೆ ಬಂದಿದ್ವಿ. ನಾನು ಎಲ್ಲ ದೇವ್ರನ್ನೂ ನಂಬ್ತೀನಿ. ದೇವ್ರನ್ನ ನಂಬೋದ್ರಿಂದ ಒಳ್ಳೆಯದಾಗುತ್ತೋ ಗೊತ್ತಿಲ್ಲ, ಆದರೆ ಕೆಟ್ಟದಂತೂ ಆಗೋದಿಲ್ಲ ಅನ್ನೋ ಒಂದು ನನ್ನ ನಂಬಿಕೆ. ಆದರೆ ಅತಿ ಮೂಢನಂಬಿಕೆನ ನಾನು ನಂಬೋದಿಲ್ಲ. ನಾವಿವಾಗ ಚರ್ಚ್ಗೆ ಅಥವಾ ಟೆಂಪಲ್ಗೆ ಹೋಗಿ ಬಂದಾಗ ನಮಗೆ ಎಷ್ಟು ಗುಡ್ ವೈಬ್ ಸಿಗುತ್ತೆ ಅಂದರೆ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ, ನೆಮ್ಮದಿ ಅನ್ನೋದು ಸಿಗುತ್ತೆ ಅನ್ನೋ ಥರ ಫೀಲ್ ಆಗುತ್ತೆ. ಹಾಗೆ ನನ್ನ ಸುತ್ತಮುತ್ತ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಟೆಂಪಲ್ಗೆ ಜಾಸ್ತಿ ಹೋಗೋದ್ರಿಂದ ನನಗೂ ಟೆಂಪಲ್ಗೆ ಹೋಗೋದು,
ಕೈ ಮುಗಿಯೋದು ಅಂದರೆ ನಂಬಿಕೆ ಇದೆ ನನಗೆ. ಅಂದರೆ ಎಲ್ಲ ದೇವ್ರ ಮೇಲೂ ನಾನು ನಂಬ್ತೀನಿ. ಹಾಗೆ ಎಲ್ಲ ದೇವ್ರನ್ನೂ ನಾನು ನಂಬ್ತೀನಿ. ಒಳ್ಳೆಯದಾಗುತ್ತೆ ಅನ್ನೋದಕ್ಕಿಂತ ಕೆಟ್ಟದಂತೂ ಆಗಲ್ಲ ಅನ್ನೋದು ನನ್ನ ದೃಢ ನಂಬಿಕೆ. ಇಲ್ಲಿ ಫಂಕ್ಷನ್ ಟೈಮಲ್ಲಿ, ಇಲ್ಲಿ ಸಂಡೇ ಟೈಮಲ್ಲಿ ಎಲ್ಲ ಎಷ್ಟು ರಶ್ ಇರ್ತಾರಂದರೆ ನಮಗೆ ಕಾಲಿಡೋಕ್ಕೂ ಜಾಗನೇ ಇರಲ್ಲ, ಅಷ್ಟು ಜನ ರಶ್ ಇರ್ತಾರೆ. ಇವತ್ತು ನಮಗೆ ಒಂದು ಬೈಕ್ ಒಳಗಡೆ ತಗೊಂಡೋಗಿ ಅಲ್ಲಿ ಪಾರ್ಕಿಂಗ್ ಮಾಡೋಕ್ಕೂ ಫ್ರೀಯಾಗಿತ್ತು, ಅಷ್ಟು ಜನ ಇರಲಿಲ್ಲ. ಯಾಕಂದರೆ ವೀಕ್ ಡೇಸಲ್ಲಿ ನಾವು ಬಂದಿದ್ದು, ಮತ್ತು ಈ ಟೈಮಲ್ಲಿ ಯಾವುದೂ ಹಬ್ಬಗಳಿಲ್ಲ ಅಲ್ಲ, ಅದರಿಂದ ಇಲ್ಲಿ ತುಂಬ ಫ್ರೀಯಾಗಿದೆ. ಈಗ ಜನಗಳು ತುಂಬ ಕಡಿಮೆ ಜನನೇ ಇದ್ದಿದ್ದು. ಆದರೆ ಇಲ್ಲಿ ಹೇಗೆ ಅಂದರೆ ಪ್ರತಿಯೊಂದಕ್ಕೂ ದುಡ್ಡು ತಗೋತಾರೆ. ಅಂದರೆ ಇಲ್ಲಿ ಏನೇ ನೀವು ಬರೋರು ಕ್ಯಾಶ್ ಇಟ್ಕೊಂಡೇ ಬರಬೇಕು. ನಮಗೆ ಅಲ್ಲಿ ಪೂಜೆ ಸಾಮಾನುಗಳು ಏನೇನಿರುತ್ತೋ ಅದನ್ನೆಲ್ಲ ಒಂದೊಂದು ಕಡೆ ಕೊಡಬೇಕು. ಒಂದೊಂದನ್ನು ಕೊಟ್ಟಾಗ ಅವರು ಎಲ್ಲದಕ್ಕೂ ಪೇ ಮಾಡಿಸ್ಕೊತಾರೆ. ಪೇ ಮಾಡಲೇಬೇಕು. ಅಲ್ಲಿ ಪೇ ಎಲ್ಲ ಕ್ಯಾಶ್ ಕೊಡಬೇಕು. 10 ರೂಪೀಸು 20 ರೂಪೀಸು ಆ ಥರ ಎಲ್ಲ ಕ್ಯಾಶಸ್ಸು ಕೊಡಬೇಕು. ಹಾಗೆ ತಡೆ ಎಲ್ಲ ಒಡಿಸಿ ಆಗಿ ನಾವು ಈಗ ಟೆಂಪಲ್ಗೆ ಬಂದ್ವಿ. ಆಮೇಲೆ ನೋಡಿ ಮರಿಗಳು ನೋಡಿ ಎಷ್ಟು ಮೀನುಗಳಿದೆ. ಆವಾಗ ನಾವು ಆಮೇಲೆ ನೋಡಿದ್ವಿ ಎಷ್ಟು ಮೀನುಗಳು. ಇದು ಕಾವ್ಯ, ಎಲ್ಲ ಚೆನ್ನಾಗಿ ಕಾಣಿಸ್ತಿದೆ. ದೇವ್ರದ್ದು ಒಂದು ಕುಂಕುಮ ವಿಭೂತಿ ಆ ಥರ ಬೊಟ್ಟು ಇಟ್ಬಿಟ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸ್ತಿರಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಒಂದು ದೇವ್ರ ದರ್ಶನ ಎಲ್ಲ ಆಯಿತು, ತುಂಬ ಸಮಾಧಾನ ಆಯಿತು, ಮನಸ್ಸಿಗೂ ನೆಮ್ಮದಿ ಸಿಕ್ಕಂಗಾಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನನಗೆ ಸಪೋರ್ಟ್ ಮಾಡಿ ಆಯಿತಾ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಏನಾದರೂ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ, ಇಲ್ಲ ದೃಷ್ಟಿ ಆಗಿರ್ಬೋದು, ಕಾಲ್ಬೀಳು ಆಗಿರ್ಬೋದು, ಮಾಟ ಮಂತ್ರ ಈ ಥರ ನಿಮಗೆ ಅನಿಸಿದ್ರೆ ಇಲ್ಲಿಗೆ ಬಂದು ಒಂದ್ಸಲ ತಡೆ ಎಲ್ಲ ಒಡಿಸಿ ನೋಡಿ. ನಿಮ್ಮ ಭಕ್ತಿ ಮೇಲೆ ಇದೆಲ್ಲ ನಡೆಯುತ್ತೆ. ನಮಗೆ ನಂಬಿಕೆ ಇದ್ದರೆ ಎಲ್ಲ ಹೋಗುತ್ತೆ, ನಮಗೆ ಫೀಲ್ ಆಗುತ್ತೆ ಅದು. ಇದೇ ವೀಕಲ್ಲಿ ಬೇರೆ ನಮ್ಮ ಗಿಲ್ಲಿಯವರು ಇಲ್ಲಿಗೆ ಬಂದಿದ್ದರು. ಪಾಪ ಅವ್ರಿಗೂ ತುಂಬ ದೃಷ್ಟಿ ತಾಗಿತ್ತು ಅನಿಸುತ್ತೆ. ಎಲ್ಲ ಬಂದಿತ್ತಲ್ಲ, ಅದಕ್ಕೆ ಇಲ್ಲಿಗೆ ಬಂದು ದೃಷ್ಟಿ ಎಲ್ಲ ತೆಗೆದಿದ್ದಾರೆ. ನೋಡಿದ್ರಲ್ಲ ನೀವು. ಹಾಗೆ ನಂಬಿಕೆ ಇಟ್ಟು ಬಂದು ನೋಡಿ.